ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೈರಿ ರಿಲೀಸ್ ಆಗಿರೋ ಪೇಸ್ಟ್ನ ಯಾವ ಥರ ನಾವು ಮಿಕ್ಸ್ ಮಾಡ್ಬೋದು ಮತ್ತು ಯಾವ ಥರ ಫಿಲ್ ಮಾಡ್ಬೋದು, ಯಾವ ಥರ ಸೀಲ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ ಪೇಸ್ಟ್ ಯಾವ ಥರ ನೀಟಾಗಿ ಡೈರಿ ರಿಲೀಸ್ ಆಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಕೈಯಲ್ಲೇ ಮಿಕ್ಸ್ ಮಾಡಿಕೊಡಿ, ಇಲ್ಲಾಂದರೆ ಬೀಟರ್ ಇದ್ದರೆ ಬೀಟರ್ ಯೂಸ್ ಮಾಡ್ಬೋದು. ನಾನು ಬೀಟರ್ ಇದೆ ಯೂಸ್ ಮಾಡಲ್ಲ, ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಗಟ್ಟಿ ಇದೆ ಪೇಸ್ಟು, ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಯಾವ ಥರ ನೀವು ಕೈ ಆಡಿಸ್ತೀವೋ ಆ ಥರ ಚೆನ್ನಾಗಿ ಬೀಟ್ ಆಗುತ್ತೆ. ನೋಡಿ ಈ ಥರ ಬೀಳಬೇಕು. ನಾವು ಸ್ಪ್ಯಾಚುಲದಲ್ಲಿ ಎತ್ತಿದ ತಕ್ಷಣ ಕೆಳಗಡೆ ಬೀಳಬೇಕಾಗುತ್ತೆ ಮೆಹಂದಿ ಪೇಸ್ಟೆಲ್ಲ, ಆವಾಗ ಕರೆಕ್ಟಾಗಿ ಇದೆ ಅಂತ ನಮ್ಮ ಪೇಸ್ಟು. ಅದನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆಗುತ್ತೆ ಇನ್ನೂ ಚೆನ್ನಾಗಿ. ನಾವು ಯಾವ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಆ ಥರ ಅಷ್ಟು ಸ್ಮೂತಾಗಿರುತ್ತೆ ನಮ್ಮ ಪೇಸ್ಟು. ನೋಡಿ ಎಷ್ಟು ಸ್ಮೂತಾಗಿದೆ ನಮ್ಮ ಪೇಸ್ಟು. ನೆಕ್ಸ್ಟ್ ಬಂದು ನಾವು ಈ ಪೈಪಿಂಗ್ ಬ್ಯಾಗ್ ಯಾವ ಥರ ಹಾಕ್ಬೋದು ಅನ್ನೋದು. ಪ್ಲಾಸ್ಟಿಕ್ ಗ್ಲಾಸ್ ತೊಗೊಳ್ಳಿ. ಪ್ಲಾಸ್ಟಿಕ್ ಗ್ಲಾಸ್ಗೆ ಈ ಥರ ಪೈಪಿಂಗ್ ಬ್ಯಾಗು ತೋರಿಸಿದ್ನಲ್ಲ, ಇದೆಲ್ಲ ಕೇಕ್ ಅಂಗಡಿಗಳಲ್ಲಿ ಎಲ್ಲ ಸಿಗುತ್ತೆ. ಈ ಪೈಪಿಂಗ್ ಬ್ಯಾಗ್ನ ಆ ಗ್ಲಾಸ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ಗ್ಲಾಸ್ ಸುತ್ತೂ ನೀಟಾಗಿ ಈ ಥರ ಇದು ಮಾಡ್ಕೋಬೇಕು. ಇದು ಸ್ಟಾಕಿಂಗ್ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ, ಫಸ್ಟು ಪೈಪಿಂಗ್ ಬ್ಯಾಗ್ ಹಾಕಿ ಆಮೇಲೆ ಸ್ಟಾಕಿಂಗ್ ಹಾಕ್ಕೊಳ್ಳಿ. ಸ್ಟಾಕಿಂಗ್ ಹಾಕಿದ್ಮೇಲೆ, ಸ್ಟಾಕಿಂಗ್ ಯಾಕೆ ಹಾಕ್ತೀವಿ ಅಂದರೆ ಇದು ಫಿಲ್ಟರ್ ಆಗುತ್ತೆ, ನಮ್ಮ ಪೇಸ್ಟ್ ಫಿಲ್ಟರ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ಟಾಕಿಂಗ್ನ ಯೂಸ್ ಮಾಡ್ತೀವಿ. ಪೇಸ್ಟ್ ಎಲ್ಲ ಗ್ಲಾಸ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ನಾನು ತೆಗ್ದು ಹಾಕ್ಕೊಳ್ಳಿ. ಸ್ವಲ್ಪ ಬಿಟ್ರೂ ನಮಗೆ ಲಾಸ್ ಆಗುತ್ತೆ, ಯಾಕಂದರೆ ಕೋನ್ ಮಾಡಿದಾಗ ಸ್ವಲ್ಪ ಪೇಸ್ಟ್ ಇಲ್ಲ ಅಂದ್ರೂ ಕೋನ್ ಸೈಜ್ ಬಂದು ಚಿಕ್ಕದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ತಗೊಂಡು ಅದನ್ನು ಒಂದು ಸುತ್ಕೊಂಡು ಸ್ಟಾಕಿಂಗು ಆ ಸಾಕ್ಸ್ನ ಮಾತ್ರ ಕೈಯಲ್ಲಿ ಇಟ್ಕೊಂಡು, ನೋಡಿ ನಾನು ಯಾವ ಥರ ಎಳಿತಾ ಇದ್ದೀನಿ ಅಂತ ಆ ಥರ ಟ್ವಿಸ್ಟ್ ಮಾಡಿ ನಿಧಾನಕ್ಕೆ ಟೈಟಾಗಿ ಇಟ್ಕೊಂಡು ನಿಧಾನಕ್ಕೆ ಎಳಿಬೇಕಾಗುತ್ತೆ. ಆ ಥರ ಎಣ್ಣೆ ಪೌಡ್ರಲ್ಲಿ ಇರೋ ಗಲೀಜೆಲ್ಲ ಆ ಸಾಕ್ಸಲ್ಲೇ ಇರುತ್ತೆ. ನೀಟಾಗಿ ಫಿಲ್ಟರ್ ಆಗಿರುತ್ತೆ. ಮೆಹಂದಿ ನಾವು ಯಾವಾಗಾದರೂ ಮೆಹಂದಿ ಹಾಕುವಾಗ ಈ ಥರ ಫಿಲ್ಟರ್ ಆಗಿದ್ದರೆ ಮೆಹಂದಿ ಹಾಕುವಾಗ ಇನ್ನೂ ಚೆನ್ನಾಗಿರುತ್ತೆ ಪೇಸ್ಟು. ಅದಕ್ಕೋಸ್ಕರ ಮುಟ್ಕೊಂಡಿದ್ದ ತಕ್ಷಣವೇ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ತಗೊಂಡು ನೀಟಾಗಿ ಈ ಥರ ರೊಟೇಟ್ ಮಾಡಿ ಪೈಪಿಂಗ್ ಬ್ಯಾಗ್ಗೆ ಒಂದು ಕ್ಲಿಪ್ ಹಾಕಬೇಕಾಗುತ್ತೆ. ಇದು ನೋಡಿ ಕೋನ್ ಹೋಲ್ಡರ್ ಇದ್ದರೆ ತೊಗೋಬೋದು, ಇಲ್ಲ ಅಂದರೆ ನೀವು ಆ ಥರ ಪ್ಲಾಸ್ಟಿಕ್ ಗ್ಲಾಸಲ್ಲೇ ಅದನ್ನು ಯಾವ ಥರ ಇಡೋದಂತ ತೋರಿಸ್ಕೊಡ್ತೀನಿ ನಾನು. ಇವಾಗ ಆ ಪೈಪಿಂಗ್ ಬ್ಯಾಗ್ ಟಿಪ್ನ ನೀಟಾಗಿ ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ದೊಡ್ಡದಾಗಿ ಕಟ್ ಮಾಡೋಕ್ಕೆ ಕೊಡಬೇಡಿ. ರೋಲಿಂಗ್ ಮಾಡಿರೋ ಶೀಟ್ನ ಆ ಥರ ಇಟ್ಕೊಂಡು ಒಳಗಡೆ ಫಿಲ್ ಮಾಡಬೇಕಾಗತ್ತೆ. ಕೋನ್ ಫಿಲ್ಲಿಂಗ್ ಇದು ಫಿಲ್ ಮಾಡಿ ಅಲ್ಲಿ ಟೈಟಾಗಿ ಇಟ್ಕೊಂಡು ಆಮೇಲೆ ಪೈಪಿಂಗ್ ಬ್ಯಾಗ್ನ ನಿಧಾನಕ್ಕೆ ತೆಗಿಬೇಕು. ಇಲ್ಲ ನಾವು ಎರಾಬಿರಿಯಾಗಿ ತೆಗೆದ್ರೆ ಏನಾಗುತ್ತೆ ಗೊತ್ತಾ, ಕೈಯಲ್ಲಿರೋ ಪೈಪಿಂಗ್ ಬ್ಯಾಗಲ್ಲಿರೋ ಪೇಸ್ಟ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ, ಇಲ್ಲಾಂದರೆ ಫುಲ್ಲು ಚೆಲ್ಲೋಗುತ್ತೆ. ನಾನು ಎಲ್ಲ ಕೋನ್ಸ್ನು ಇದೇ ಥರ ಫಿಲ್ ಮಾಡ್ಕೋತಾ ಇದ್ದೀನಿ. ಫಿಲ್ ಮಾಡ್ಕೊಂಡಿದ್ದು ನೋಡಿ.
ಗ್ಲಾಸಲ್ಲಿ ಯಾವ ಥರ ನೋಡಿ ಆ ಥರ ಆದಮೇಲೆ ಆ ಥರ ಈ ಥರ ಹೋಲ್ಡರ್ ಇಲ್ಲ ಅಂದರೆ ಗ್ಲಾಸಲ್ಲಿ ಇಟ್ಕೋಬೋದು, ಇಲ್ಲಾಂದರೆ ಹೋಲ್ಡರ್ ಇದ್ದರೆ ಹೋಲ್ಡರಲ್ಲಿ ಇಟ್ಕೋಬೋದು. ಗ್ಲಾಸಲ್ಲೇ ಇಟ್ಕೋತಾ ಇದ್ದೆ. ಇವಾಗ ಮಾತ್ರ ರೀಸೆಂಟಾಗಿ ಹೋಲ್ಡರ್ ತೊಗೊಂಡಿದ್ದೀನಿ, ಕೋನ್ ಹೋಲ್ಡರು, ಅದಕ್ಕೋಸ್ಕರ ಅದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಕೋನ್ ಸೀಲಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಒಂದು 2 ಇಂಚಷ್ಟು ಟೇಪ್ ತಗೊಳ್ಳಿ ನೀವು, 2 ಇಂಚಷ್ಟು ಅದನ್ನ ತಗೊಂಡು ಎಲ್ಲಿ ನಮಗೆ ಬಿ ಥರ ಬಂದಿರುತ್ತೆ ನೋಡಿ ಅಲ್ಲಿ ಅರ್ಧ ಟೇಪು ಕೋನ್ ರೋಲ್ ಮಾಡಿರೋ ಶೀಟ್ ಕಡೆ ಬರಬೇಕು, ಅರ್ಧ ಟೇಪ್ ಅದಕ್ಕೆ ಮೇಲೆ ಬರಬೇಕಾಗುತ್ತೆ. ಆ ಥರ 2 ಸತಿ ತಗೊಂಡು 2 ಸತಿನೂ ನಾವು ಟೇಪ್ ಹಾಕ್ಕೋಬೇಕಾಗುತ್ತೆ. ಟೇಪ್ ಹಾಕ್ಕೊಂಡು ಸುತ್ಕೋಬೇಕಾಗುತ್ತೆ ನೋಡಿ, ಇದೇ ಥರ ಸುತ್ಕೊಳ್ಳಿ ಆ ಥರ ಟೇಪ್ನ. ಮತ್ತು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಏನಕ್ಕೆ ಆ ಥರ ಆಗ್ತಿವೆ ಅಂದರೆ ಇದು ಒಳಗಡೆ ಇರೋ ಪೇಸ್ಟು ಈಚೆಗೆ ಬರ್ದಂಗೆ ಆ ಥರ ಡಬಲ್ ಟೇಪ್ ಹಾಕಿ ನೋಡಿ ಕೆಳಗಡೆ ಆ ಟಿಪ್ಪಿಗೆ ಚಿಕ್ಕದಾಗೊಂದು 1/2 ಇಂಚು ಬೇಕಾಗಿಲ್ಲ, ಚಿಕ್ಕದಾಗೊಂದು ಟೇಪ್ ತಗೊಂಡು ಅಲ್ಲೂ ಅಷ್ಟೇ ಅಲ್ಲಿಗೆ ಹಾಕ್ಬಿಡ್ಬೇಕು, ಇದು ಟೇಪ್ ಹಾಕಬೇಕಾಗುತ್ತೆ. ಒರೆಸ್ಕೊಂಡು ಆಮೇಲೆ ಟೇಪ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಟೇಪು ನಾವು ಅಲ್ಲಿ ಮೇಲೆ ಪ್ರೆಸ್ ಮಾಡೋ ಅಷ್ಟರಲ್ಲಿ ಇಲ್ಲಿ ಕೆಳಗಡೆ ಟೇಪ್ ಬಂದ್ಬಿಡುತ್ತೆ ನೋಡಿ, ಈ ಥರ ಹಾಕ್ಕೋಬೇಕಾಗತ್ತೆ. ಈ ಥರ ಮಡ್ಚ್ಕೊಳ್ಳಿ. 2 ಸತಿ ಮಡ್ಚಿದ್ರೆ ಸಾಕಾಗುತ್ತೆ. ಮಡ್ಚಿದ ಮೇಲೆ ಎಡಗೈ ಕಡೆಯಿಂದ ಸ್ವಲ್ಪ ಫೋಲ್ಡ್ ಮಾಡಿ, ಬಲಗೈ ಕಡೆಯಿಂದ ಸ್ವಲ್ಪ ಫೋಲ್ಡ್ ಮಾಡಿ, ಅದನ್ನು ನೀಟಾಗಿ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡು ಒಂದು ಸತಿ ಈ ಥರ ಫೋಲ್ಡ್ ಮಾಡಿದ ತಕ್ಷಣ ನಮಗೆ ಕೋನ್ ಒಂದು ಶೇಪಾಗಿ ಬಂದ್ಬಿಡುತ್ತೆ. ಇವಾಗ ಸ್ವಲ್ಪ ದೊಡ್ಡದಾಗೆ 2 ಇಂಚಷ್ಟು ಟೇಪ್ ತಗೊಂಡು ಅದು ಸೆಂಟರಲ್ಲಿ ಟೇಪ್ ಸೆಂಟರು ಮತ್ತು ನಾವೆಲ್ಲಿ ಕೋನ್ನ ಹೋಲ್ಡ್ ಮಾಡಿದ್ದೀವಿ ನೋಡಿ ಅಲ್ಲಿ ಟೇಪ್ನ ಹಾಕ್ಕೋಬೇಕಾಗುತ್ತೆ. ಅದನ್ನ ನೀಟಾಗಿ ಎಳ್ದು ಹಾಕ್ಕೊಳ್ಳಿ, ಟೈಟಾಗಿ ಇರಲಿ. ನಾವು ಈ ಕಡೆನೂ ಎಳ್ಕೊಳ್ಳಿ, ಆ ಕಡೆನೂ ನೀಟಾಗಿ ಎಳ್ದು ಟೇಪ್ ಹಾಕಿ. ನಾವು ಕೋನ್ನ ಇಟ್ಕೊಂಡಿದ ತಕ್ಷಣವೇ ಒಂಥರ ಗಟ್ಟಿಯಾಗಿ ಫೀಲ್ ಆಗಬೇಕು. ಮತ್ತು ಇನ್ನೊಂದು ಸತಿ ಟೇಪ್ ತಗೊಂಡು ಅದೇ ಸೆಂಟರಲ್ಲಿ ಇಟ್ಕೊಂಡು ಸೆಂಟರ್ ಟೇಪ್ ತಗೊಂಡು ಅದನ್ನು ನೋಡಿ ಸೆಂಟರ್ಗೆ ನೀಟಾಗಿ ಫಿಕ್ಸ್ ಮಾಡಿ ಟೇಪ್ ಹಾಕ್ಬಿಟ್ಟು ಅದನ್ನು ನಿಧಾನಕ್ಕೆ ಟೈಟಾಗಿ ಎಳ್ದು ಟೇಪ್ನ ಟೈಟಾಗಿ ಸೇಮ್ ಇದೆ ಈ ಕಡೆನೂ ಅಷ್ಟೇ ಟೈಟಾಗಿ ಎಳ್ದು ಆ ಥರ ನೀಟಾಗಿ ಟೇಪ್ನ ನೀಟಾಗಿ ಎಳ್ಕೊಳ್ಳಿ. ಆಮೇಲೆ ಬಂದು ಇನ್ನೊಂದು 1-1.5 ಇಂಚಷ್ಟು ಟೇಪ್ ತಗೊಳ್ಳಿ. ಮತ್ತು ಟೇಪ್ ತಗೊಂಡು ನಾವು ಹಾಕಿರೋ ಟೇಪ್ನ ನೀಟಾಗಿ ಅದನ್ನು ಕವರ್ ಮಾಡೋ ಥರ ಇನ್ನೊಂದು ರೌಂಡಾಗಿ ಸುತ್ಕೊಳ್ಳಿ ನೋಡಿ. ಈ ಥರ ಹಾಕ್ಕೊಂಡು ನೀಟಾಗಿ ನಿಧಾನಕ್ಕೆ ಬೆರಳಿಟ್ಟು ಇದನ್ನು ನೀಟಾಗಿ ಸುತ್ಕೊಳ್ಳೋದ್ರಿಂದ ನಾವು ಹಾಕಿರೋ ಟೇಪು ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ. ಅದಕ್ಕೋಸ್ಕರ ಕೋನ್ ರೆಡಿ ಆಯಿತು ನೋಡಿ. ಇದೇ ಥರ ಎಲ್ಲನೂ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಇಟ್ಟಿದ್ದೀನಿ, ಯಾಕಂದರೆ ತುಂಬಾ ಲೆಂತಿಯಾಗಿದೆ ವೀಡಿಯೋ. ನೋಡಿ ಕೋನ್ನು ಅಷ್ಟೇ ನೀಟಾಗಿ ಯಾವತ್ತೇ ಆಗಲಿ ನೀಟಾಗಿ ಸೀಲಿಂಗ್ ಮಾಡಬೇಕು, ನೀಟಾಗಿ ಫಿಲ್ಲಿಂಗ್ ಮಾಡಬೇಕು. ಇಲ್ಲಾಂದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಾಂದರೆ ಪೇಸ್ಟ್ ಎಲ್ಲ ಈಚೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ಫಿಲ್ಲಿಂಗ್ ಎಲ್ಲ ಮಾಡ್ಕೊಳ್ಳಿ.
ನೋಡಿ ಟೇಪ್ನ ನೀಟಾಗಿ ಹಾಕಿಲ್ಲ ಅಂದರೆ ಪೇಸ್ಟ್ ನೋಡಿ ಯಾವ ಥರ ಈಚೆ ಬರುತ್ತೆ ಅಂತ. ಅದಕ್ಕೆ ಸೀಲಿಂಗು ಅಷ್ಟೇ, ರೋಲಿಂಗು ಅಷ್ಟೇ, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿ ಕಲ್ತು ಆಮೇಲೆ ಮಾಡಿ. ಯಾಕಂದರೆ ನೋಡಿ ಪೇಸ್ಟ್ ಯಾವ ಥರ ಬರ್ತಾಯಿದೆ, ಆ ಥರ ಬಂದರೆ ನಾವು ಹಾಕಿರೋ ಟೇಪು ಇರೋದಿಲ್ಲ, ಬಿಚ್ಕೊಬಂದ್ಬಿಡುತ್ತೆ. ನೋಡಿ ಎಷ್ಟು ಪೇಸ್ಟ್ ಈಚೆ ಬರುತ್ತೆ. ಅದಕ್ಕೋಸ್ಕರ ಸೀಲಿಂಗು ಅದೆಲ್ಲ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಪೇಸ್ಟ್ ಈಚೆ ಬರ್ತಾನೆ ಇದೆ. ನೆಕ್ಸ್ಟು ಅದನ್ನೇ ಎಲ್ಲನೂ ನಾನು ಅದೇ ಥರ ಮಾಡಿ ನೀಟಾಗಿ ಮಾಡ್ಕೋತಾ ಇದ್ದೀನಿ. ಆದ್ರೂ ಇನ್ನೊಂದು ಕೋನು ಸೇಮ್ ಅದೇ ಥರ ನೋಡಿ ನಾನು ಹಾಕಿದ್ರೇನೋ ಅದು ಬರ್ತಿದೆ. ಸೇಮ್ ಅದೇ ಥರ ಇದು ನೋಡಿ ನಾನು ನೀಟಾಗಿ ಎಲ್ಲ ನೀಟಾಗಿ ನೋಡಿ ಮಾಡ್ತಾಯಿದ್ದೀನಿ, ಆದ್ರೇನು ಬಂದುಬಿಡ್ತು. ಅದಕ್ಕೋಸ್ಕರ ಟೇಪ್ನ ಮತ್ತೆ ಬಿಚ್ಚಿ ಮತ್ತೆ ಅದನ್ನೆಲ್ಲ ತೆಗೆದು ಬೇರೆ ಒಂದು ಕೋನ್ಗೆ ಶಿಫ್ಟ್ ಮಾಡಿ ಫಿಲ್ ಮಾಡಿ ಆಮೇಲೆ ಕೋನ್ನ ಪ್ರಿಪೇರ್ ಮಾಡ್ತೀನಿ. ನೀವು ಹಂಗೆ ಇಟ್ಕೋಬೇಡಿ, ಯಾಕಂದರೆ ನಾವು ಎಲ್ಲನೂ ಅಷ್ಟೇ ನಾವು ನೋಡ್ಕೊಂಡು ಮಾಡ್ತೀವಿ. ಈ ಥರ ಆಗಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಮತ್ತು ನಾವೇನಾದರೂ ಬ್ರೈಡಿಗೆ ತೊಗೊಂಡೋಗುವಾಗ ಇದನ್ನು ಫುಲ್ಲು ಅದೆಲ್ಲ ನಾವು ಮಾಡಿರೋ ಒಂದೇ ಒಂದು ಇದಕ್ಕೆ ಫುಲ್ ಬ್ಯಾಗು ಮತ್ತು ಇಟ್ಟಿರೋ ಪೌಚು ಎಲ್ಲನೂ ಅಷ್ಟೇ ತುಂಬ ಗಲೀಜಾಗಿಬಿಡುತ್ತೆ. ಈ ಕೋನೆಲ್ಲ ಫುಲ್ಲು ಬಂದು ಇನ್ನೂ ಗಲೀಜಾಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಅದನ್ನು ನೀಟಾಗಿ ನಾವು ಫಸ್ಟು ಸೀಲ್ ಮಾಡಿರೋ ಡಬಲ್ ಟೇಪ್ ಹಾಕಿ ಸೀಲ್ ಮಾಡಿರೋದನ್ನ ಮತ್ತೆ ಅದು ರಿಟರ್ನ್ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಕಟ್ ಮಾಡಿಕೊಂಡು ಬೇರೆ ಒಂದು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದರೊಳಗಡೆ ಫಿಲ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದೇ ಥರ ನಿಮಗೇನಾದರೂ ಈ ಥರ ಆದರೆ ಸೇಮ್ ಇದೇ ಥರ ನೀವು ಇದೇ ಥರ ಮಾಡ್ಕೊಳ್ಳಿ. ಈ ಥರ ಆದಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಫಸ್ಟ್ ಈ ಥರ ಆಗೇ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಈ ಥರ ಆದಾಗ ನಾವು ಒಂದೇ ಒಂದು ಸ್ಟ್ರಾಂಗಾಗಿ ಅದನ್ನು ಎಲ್ಲಿ ತಪ್ಪು ಮಾಡಿದ್ದೀವೋ ಅದನ್ನು ಮತ್ತೆ ಅದೇ ಥರ ತಪ್ಪು ಮಾಡ್ದಂಗೆ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡು ನೋಡಿ ಅಲ್ಲಿ ನೀಟಾಗೆಲ್ಲ ಇಟ್ಕೊಂಡು ನಿಧಾನಕ್ಕೆ ಇಟ್ಕೊಳ್ಳಿ. ಯಾಕಂದರೆ ಕೋನ್ ಮತ್ತೆ ರಿಟರ್ನ್ ಅದಕ್ಕೆ ಮತ್ತೆ ಪೇಸ್ಟ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಿಲ್ ಮಾಡಿ ಮುಗಿಸಿದ್ದೀನಿ. ಮತ್ತು ಸೀಲಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೆಳಗಡೆ ಪೇಸ್ಟ್ ಬರ್ತಾ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಕೋನ್ ರೋಲಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇಷ್ಟು ಕೋನ್ಸ್ ಆಗಿದೆ ನೋಡಿ, ನನಗೆ 7 ಕೋನ್ ಆಗಿದೆ ನನಗೆ. ಮತ್ತು ಇದು ನಾನೊಂದು 3 ಬ್ರೈಡ್ಗೆ ಯೂಸ್ ಮಾಡ್ಬೋದು, ಅಷ್ಟು ಕೋನ್ಸ್ ಆಗಿದೆ ನನಗೆ. ನಿಮಗೂ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು, ಕಮ್ಮಿ ಬೇಕಂದರೆ ಕಮ್ಮಿ ನೋಡಿ ಹಾಕ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಿದೆ, ಯಾರಿಗಾದರೂ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಿ.